ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜೂನ್ 1ನೇ ತಾರೀಕಿನಿಂದ 15ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೀತಾ ಇರುತ್ತೆ. ಜೂನ್ 15ನೇ ತಾರೀಕಿನ ನಂತರ ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ. ಈ ಜೂನ್ ತಿಂಗಳಲ್ಲಿ ಬಹಳ ಒಂದು ವಿಶೇಷವಾದಂತಹ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂತಹ ಪರಿವರ್ತನೆ ಅಂತ ಹೇಳಿದರೆ ಗುರುವಿನ ಒಂದು ಪರಿವರ್ತನೆ. ಗುರು ಜೂನ್ 1ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ತನ್ನ ಉಚ್ಚ ಕ್ಷೇತ್ರಕ್ಕೆ ಪ್ರವೇಶ ಆಗ್ತಾನೆ. 12 ವರ್ಷಕ್ಕೊಮ್ಮೆ ಗುರು ತನ್ನ ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದಿರುತ್ತೆ. 12 ರಾಶಿಗಳನ್ನು ವರ್ಷಕ್ಕೊಮ್ಮೆ ಬದಲಾಯಿಸ್ತಾ ಗುರು ತನ್ನ ಉಚ್ಚ ಕ್ಷೇತ್ರಕ್ಕೆ ಬರೋದಕ್ಕೆ 12 ವರ್ಷ ತೆಗೆದುಕೊಳ್ತಾನೆ. ಹಾಗಾಗಿ ಇದು ಅತ್ಯಂತ ಒಂದು ಪ್ರಮುಖವಾದಂತಹ ಪರಿವರ್ತನೆ ಆಗಿರುತ್ತೆ. ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಗುರುವಿನ ಬಲಾಬಲಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಗುರು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಗುರುಬಲ ಅನ್ನುವಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಸಿಗುವಂಥದ್ದಿರುತ್ತೆ. ಗುರುಬಲ ಇದ್ದಂಥವರಿಗೆ ಕಡಿಮೆ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಪ್ರತಿಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಗುರುಬಲ ಕಡಿಮೆ ಇದ್ದಂಥವರಿಗೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರೆ ಪ್ರತಿಫಲ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಹಾಗಾಗಿ ಗುರು ಒಂದು ಉತ್ತಮ ಕ್ಷೇತ್ರದಲ್ಲಿರುವಂಥದ್ದು ಎಲ್ಲರಿಗೂ ಕೂಡ ಅತ್ಯಂತ ಅವಶ್ಯಕವಾಗಿರುತ್ತೆ. ಇಂತಹ ಗುರು ತನ್ನ ಉಚ್ಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ ಅಂತ ಹೇಳಿದರೆ ಒಂದು ಸೌರಮಂಡಲದಲ್ಲಿ ಅತ್ಯಂತ ಪ್ರಬಲವಾದ ಪರಿವರ್ತನೆ ಅಂತ ಕೂಡ ಹೇಳ್ಬೋದು. ಲೋಕ ಕಲ್ಯಾಣಕ್ಕೂ ಕೂಡ ಇದು ಪ್ರಮುಖ ಪಾತ್ರಗಳನ್ನು ವಹಿಸುವಂಥದ್ದಿರುತ್ತೆ. ತತ್ಕ್ಷಣದಲ್ಲಿ ಗೋಚರಕ್ಕೆ ಬರದೇ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅಂದರೆ ಇದರ ಒಂದು ಬಲ 2-3 ವರ್ಷಗಳ ಕಾಲ ದೀರ್ಘಕಾಲದಲ್ಲಿ ಇದರ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಈ ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾನೆ. ಜೂನ್ 8ನೇ ತಾರೀಕು ಶುಕ್ರನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 15ನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 20ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡಿದರೆ ಜೂನ್ 22ನೇ ತಾರೀಕು ಬುಧ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಜೂನ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ವಿವರ. ಇನ್ನು ಈ ಬದಲಾಗುವಂತಹ ಗ್ರಹಗಳಿಂದ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸಿಂಹರಾಶಿಯವರು ಗುರುಬಲ ಕಳೀತಾ ಬರುತ್ತೆ. ಜೂನ್ 1ನೇ ತಾರೀಕಿನಿಂದ ಸಿಂಹರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಆದರೂ ಕೂಡ ಇದು ಅವರಿಗೆ ಉತ್ತಮವಾದಂತಹ ಸಮಯನೇ ಆಗಿರುತ್ತೆ. ಏಕೆಂದರೆ ಅಷ್ಟಮ ಶನಿಯ ಪ್ರಭಾವಗಳು ಸ್ವಲ್ಪ ತಗ್ಗುತ್ತೆ. ಉಚ್ಚ ಗುರುಬ್ರಹ್ಮನ ದೃಷ್ಟಿ ಶನಿ ಮಹಾತ್ಮನ ಮೇಲೆ ಬೀಳುವಂಥದ್ದು, ಗುರುವಿನ ಮನೆಯಲ್ಲೇ ಶನಿ ಇರುವಂಥದ್ದು, ಆ ಸ್ಥಾನಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು, ಅವನ ದೃಷ್ಟಿ ಶನಿ ಮೇಲೆ ಬೀಳುವಂಥದ್ದು, ಈ ಎಲ್ಲ ಕಾಂಬಿನೇಷನ್ಗಳು ಕೂಡ ಶನಿಯ ಪ್ರಭಾವಗಳನ್ನು ಕಡಿಮೆ ಮಾಡೋದಕ್ಕೆ ಸಿಂಹರಾಶಿಯವರಿಗೆ ತುಂಬ ಅನುಕೂಲ ಆಗುತ್ತೆ. ಆದ್ದರಿಂದ ಗುರುಬಲ ಕಳೆದರೂ ಕೂಡ ಸಿಂಹರಾಶಿಯವರಿಗೆ ಒಂದು 40ರಿಂದ 50% ಗುರು ಅನುಕೂಲದ ಸ್ಥಿತಿಯಲ್ಲೇ ಇರ್ತಾನೆ. ಇದರ ಅನುಕೂಲಗಳನ್ನು ಸಿಂಹರಾಶಿಯವರು ಖಂಡಿತವಾಗ್ಲೂ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿಗಳನ್ನು ಕಾಣೋದಕ್ಕೆ ಸಾಧ್ಯ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಜೂನ್ 20ರ ನಂತರದಿಂದ 1.5 ತಿಂಗಳ ಕಾಲ ಹೆಚ್ಚಿನದಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸಿಂಹರಾಶಿಯವರಿಗೆ ಅವಶ್ಯಕವಾಗುತ್ತೆ. ಏನಾದರೂ ಸಣ್ಣ ಪುಟ್ಟ ಇಂಜುರಿಗಳಾಗುವಂಥದ್ದು ಅಥವಾ ಸಣ್ಣ ಪುಟ್ಟ ಸರ್ಜರಿಗಳಾಗುವಂಥದ್ದು ಇದೆಲ್ಲ ಸಿಂಹ ರಾಶಿಯವರಿಗಿಂತ ಸಿಂಹ ಲಗ್ನದವರಿಗೆ ಹೆಚ್ಚಾಗಿ ಡಿಪೆಂಡ್ ಆಗಿರುತ್ತೆ. ಜೂನ್ 20ನೇ ತಾರೀಕಿನ ನಂತರ 1.5 ತಿಂಗಳ ಕಾಲ ಆರೋಗ್ಯದ ಬಗ್ಗೆ ಗಮನ ಕೊಡಿ.
ಗಣಪತಿಯ ಆರಾಧನೆ ಮಾಡಿ, ಸಂಕಷ್ಟಹರ ಗಣಪತಿಯ ಚೌತಿಯ ದಿವಸ ಗಣಪತಿಯ ದರ್ಶನ ಮಾಡಿ, ಚಣಕ ನೈವೇದ್ಯ ಮಾಡುವಂಥದ್ದು, ದೂರ್ವೆ ಸಮರ್ಪಣೆ ಮಾಡುವಂಥದ್ದು, ಅಂದರೆ ಗರಿಕೆಯನ್ನು ಸಮರ್ಪಣೆ ಮಾಡುವಂಥದ್ದು, ಇದೆಲ್ಲ ಸಣ್ಣದಾಗಿದ್ದರೂ ಕೂಡ ದೊಡ್ಡ ಪ್ರಮಾಣದ ಒಂದು ಪರಿವರ್ತನೆಗಳನ್ನು ಕೊಡುತ್ತೆ. ಯಾಕೆಂದರೆ ಇವೆಲ್ಲ ತುಂಬ ದೀರ್ಘಕಾಲದಲ್ಲಿ ಬರುವಂತಹ ಕಾಂಬಿನೇಷನ್ಗಳಲ್ಲ. ಕೇವಲ 1-1.5 ತಿಂಗಳು ಮಾತ್ರ ಈ ಕಾಂಬಿನೇಷನ್ ಇರುತ್ತೆ. ಈ ಸಮಯದಲ್ಲಿ ಜೂನ್ 20ನೇ ತಾರೀಕಿನ ನಂತರ ಸಿಂಹ ಲಗ್ನ ಅಥವಾ ಸಿಂಹ ರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು. ಏಕೆಂದರೆ ಲಗ್ನ ರಾಶಿಯಲ್ಲೇ ಕೇತು ಸಂಚಾರ ಮಾಡ್ತಾ ಇರ್ತಾನೆ, ಕುಜ ಅವನನ್ನು ನೋಡ್ತಾನೆ, ಅಷ್ಟಮದಲ್ಲಿ ಶನಿ ಇರ್ತಾನೆ, ಗುರು 12ನೇ ಮನೆಯಲ್ಲಿರ್ತಾನೆ. ಈ ಕಾಂಬಿನೇಷನ್ಗಳು ಸ್ವಲ್ಪ ನೆಗೆಟಿವನ್ನು ಆರೋಗ್ಯದ ಬಗ್ಗೆ ಕೊಡುತ್ತೆ. ಇದಕ್ಕಾಗಿ ಗಣಪತಿಯ ಆರಾಧನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ದಶಮಂಗಾರಕ ಕುಲದೀಪಕ ಅಂತ ಹೇಳ್ತಾರೆ. ಸಿಂಹರಾಶಿಯವರಿಗೆ 10ನೇ ಮನೆಗೆ ಕುಜ ಬರ್ತಾನೆ, ಇದು ತುಂಬ ಒಳ್ಳೆಯದು. ಎಲ್ಲ ವಿಚಾರಗಳಲ್ಲಿ, ಅಂದರೆ ಪ್ರಾಪರ್ಟಿ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಹಣಕಾಸಿನ ಪರಿಸ್ಥಿತಿ ಆಗಿರ್ಬೋದು, ಸ್ವಂತ ಬಿಸ್ನೆಸ್ಗಳಾಗಿರ್ಬೋದು, ಇದೆಲ್ಲದಕ್ಕೂ ಶನಿ ಕುಜ ಒಳ್ಳೆಯದನ್ನೇ ಮಾಡ್ತಾನೆ. ಆದರೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಗಮನ ಕೊಟ್ಟರೆ ತುಂಬ ಪ್ರಿವೆನ್ಷನ್ ಒಳ್ಳೆಯದಾಗುತ್ತೆ ಈ ವಿಚಾರದಲ್ಲಿ ಸಿಂಹರಾಶಿಯವರಿಗೆ. ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿಗಳನ್ನು ಕಾಣೋದಕ್ಕೆ ಸಾಧ್ಯ. ಅನಿರೀಕ್ಷಿತ ಖರ್ಚುಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂದರೆ ಅಷ್ಟಮದಿಂದ ಶನಿ ಕುಟುಂಬ ಮತ್ತು ಧನಸ್ಥಾನವನ್ನು ನೋಡ್ತಾ ಇದ್ದ, ಅವನ ಮೇಲೆ ಈಗ ಗುರುದೃಷ್ಟಿ ಬೀಳುತ್ತೆ. ಇದು ಖಂಡಿತ ಶುಭ. ಏನು ಹೇಳಿದರೂ ಸ್ವಲ್ಪ ನಿಷ್ಠೂರಗಳಾಗುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳು ಕೂಡ ಕುಟುಂಬದಲ್ಲಿ ಕಲಹಗಳನ್ನು ಉಂಟು ಮಾಡ್ತಾ ಇತ್ತು. ಈಗ ಅದರ ಪ್ರಮಾಣಗಳು ಕಡಿಮೆ ಆಗುತ್ತೆ, ಅನುಕೂಲಗಳನ್ನು ಕಾಣ್ತೀರಾ. ಇನ್ನು ಯಾವುದೇ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗಳಿಗೆ ಖಂಡಿತ ಒಳ್ಳೆ ಸಮಯ ಇದು. ಜೂನ್ 8ನೇ ತಾರೀಕಿನಿಂದ ಶುಕ್ರ 12ನೇ ಮನೆಗೆ ಬರ್ತಾನೆ. ಸ್ವಲ್ಪ ಧನ ವ್ಯಯ ಅನ್ನುವಂಥದ್ದು 1 ತಿಂಗಳ ಕಾಲ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ಅನವಶ್ಯಕ ಖರ್ಚುಗಳನ್ನು ಕಂಟ್ರೋಲ್ ಮಾಡಿಕೊಳ್ಳೋದು ಈ ಟೈಮಲ್ಲಿ ತುಂಬ ಒಳ್ಳೆಯದು ಸಿಂಹರಾಶಿಯವರಿಗೆ. ಇನ್ನು ಪ್ರಾಪರ್ಟಿ ಮತ್ತು ವಾಹನಕ್ಕೆ ಸಂಬಂಧಪಡುವಂತಹ ವಿಚಾರಗಳು ಖಂಡಿತವಾಗ್ಲೂ ಅಭಿವೃದ್ಧಿಯನ್ನು ಪಡ್ಕೊಡುತ್ತೆ. 12ನೇ ಮನೆಯಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದರೂ ಕೂಡ ಗುರುದೃಷ್ಟಿ ಅನ್ನುವಂಥದ್ದು ಪ್ರಾಪರ್ಟಿ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಸೊ ಸಿಂಹರಾಶಿಯವರು ಯಾವುದಾದ್ರೂ ಭೂಮಿ ಖರೀದಿ ಮಾಡುವಂಥ ವಿಚಾರ ಅಥವಾ ಮನೆ ಕಟ್ಟುವಂಥ ವಿಚಾರಗಳಿದ್ದರೆ, ಹೊಸ ವಾಹನ ಖರೀದಿ ಮಾಡುವಂಥ ವಿಚಾರಗಳಿದ್ದರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಈ ವಿಚಾರಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಈ ತಿಂಗಳ 20ನೇ ತಾರೀಕಿನ ನಂತರ ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಸಿಂಹರಾಶಿಯವರು ಇನ್ನಷ್ಟು ಅನುಕೂಲಗಳನ್ನು ನೋಡ್ತೀರಾ. ಧನ ವ್ಯಯ ಆಗುವಂತಹ ಸಂದರ್ಭ ಇದ್ದರೆ, ಈ ಥರದ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ಗಳ ಮೇಲೆ ಧನ ವ್ಯಯ ಆದರೆ ಲಾಂಗ್ ಟರ್ಮಲ್ಲಿ ಅದು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಖರ್ಚಾಗಲೇಬೇಕು ಅಂತಿದ್ದಾಗ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ಗಳನ್ನು, ಸ್ಥಿರ ಆಸ್ತಿಗಳ ಬಗ್ಗೆ ಮಾಡುವಂಥದ್ದು ಒಂದು ರೀತಿ ಸೇವಿಂಗ್ಸ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ 4th ಹೌಸ್ ಲಾರ್ಡ್ ಇನ್ 10th ಹೌಸ್ ಕೇಂದ್ರ ಸ್ಥಾನಾಧಿಪತಿಯಾಗಿ ದಶಮಂಗಾರಕನಾಗಿ ಕುಜನ ಅನುಗ್ರಹ ಸಿಂಹರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದು, ಮಾರುವಂಥದ್ದು ಖಂಡಿತ ಶುಭ ಆಗುತ್ತೆ. ಮನೆ ಕಟ್ಟುವಂತಹ ವಿಚಾರಗಳಲ್ಲಿ ಅನುಕೂಲಗಳನ್ನು ಸಿಂಹರಾಶಿಯವರು ಕಾಣ್ತೀರಾ. ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳು ಕೂಡ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ ಸಿಂಹರಾಶಿಯವರಿಗೆ. 5ರ ಅಧಿಪತಿಯಾದ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಸ್ವಲ್ಪ ದೇವತಾ ಕಾರ್ಯಗಳು, ಪುಣ್ಯಕ್ಷೇತ್ರದ ದರ್ಶನ, ಇದೆಲ್ಲ ಸಿಂಹರಾಶಿಯವರಿಗೆ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಗುರುಗಳ ದರ್ಶನ ಮಾಡಿ ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ತುಂಬ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಇನ್ನು ಯಾವುದೇ ಶತ್ರುಬಾಧೆಗಳಿಲ್ಲ, ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಆಗುವಂತಹ ಸಮಯ ಖಂಡಿತ. ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಖಂಡಿತ ಅನುಕೂಲ ಆಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ವೈವಾಹಿಕ ಜೀವನ, ದಾಂಪತ್ಯ ಜೀವನದ ಅಂಚಿನಲ್ಲಿ ಇರುವಂಥವರು, ಅಂದರೆ ಮಂಗಳ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇರುವಂಥವರಿಗೆ ಖಂಡಿತ ಉತ್ತಮವಾದಂತಹ ಸಮಯ ಆಗಿರುತ್ತೆ.
ಸಪ್ತಮದಲ್ಲಿ ಶನಿ ಇದ್ದಾಗ, ಅಂದರೆ ಸಿಂಹರಾಶಿಯವರಿಗೆ ವಿವಾಹ ವಿಳಂಬ ಆಗ್ತಾನೆ ಬರ್ತಾ ಇರುತ್ತೆ ಕಳೆದ 2-3 ವರ್ಷಗಳಿಂದ. ಬಟ್ ಈಗ ಅದಕ್ಕೆ ಒಂದು ಉತ್ತಮವಾದ ಸೊಲ್ಯೂಷನ್ ಸಿಗುತ್ತೆ, ಅನುಕೂಲಗಳನ್ನು ಕಾಣ್ತೀರ. ಕಳೆದ 1 ವರ್ಷಗಳಿಂದ ಸಿಂಹರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ನಡೀತಾನೆ ಇದೆ. ಈಗ ಗುರು 12ನೇ ಮನೆಯಲ್ಲಿದ್ದರೂ ಕೂಡ ಅವನು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಸಪ್ತಮಾಧಿಪತಿ ಶನಿ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಇದು ಖಂಡಿತವಾಗ್ಲೂ ಒಂದು ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲಿ ಈಶ್ವರನಿಗೆ ಏನಾದರೂ ಸೇವೆಯನ್ನು ಮಾಡುವಂಥದ್ದು, ಗುರುಗಳ ದರ್ಶನ ಮಾಡಿ ದತ್ತಾತ್ರೇಯರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಸಿಂಹರಾಶಿಯವರಿಗೆ ವೈವಾಹಿಕ ಜೀವನ ಸುಗಮ ಆಗುತ್ತೆ. ದಂಪತಿಗಳು ಕೂಡ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೇ ಇದ್ದರೆ ಪದೇ ಪದೇ ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳು, ಅಥವಾ ಪದೇ ಪದೇ ಹೆಡ್ಡೇಕ್ ಬರುವಂಥದ್ದು, ತಲೆನೋವಿನ ಸ್ಥಿತಿಗಳು, ಇದೆಲ್ಲ ಸಿಂಹರಾಶಿಯವರಿಗೆ ರಾಹು 7ನೇ ಮನೆಯಲ್ಲಿ ಸ್ವಲ್ಪ ಟೆನ್ಷನನ್ನು ಕೊಡ್ತಾ ಬರ್ತಾನೆ. ಬ್ಯಾಕ್ ಪೈನ್ ಅಥವಾ ಬೆನ್ನು ಹುರಿಯ ಸಮಸ್ಯೆಗಳು, ಇದೆಲ್ಲದಕ್ಕೂ ಕೂಡ ಪರಿಹಾರವಾಗೋದಕ್ಕೆ ಈಶ್ವರನಿಗೆ ಏನಾದರೂ ವಿಶೇಷವಾದಂತಹ ಸೇವೆ ಮಾಡಿ, ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಶುಭ ಆಗತ್ತೆ. ಮೃತ್ಯುಸ್ಥಾನದಲ್ಲಿ ಶನಿ ಸಂಚಾರ, ಶನಿ ದೃಷ್ಟಿ ಶನಿ ಮಹಾತ್ಮನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಟೆನ್ಷನ್ಗಳನ್ನು ಸ್ವಲ್ಪ ಕಡಿಮೆ ಮಾಡ್ತಾನೆ. ಸಿಂಹರಾಶಿಯವರಿಗೆ ಶನಿ ಅಷ್ಟಮದಲ್ಲಿದ್ದು ಕರ್ಮ ಉದ್ಯೋಗ ಕ್ಷೇತ್ರವನ್ನು ನೋಡಿದರೆ ಪದೇ ಪದೇ ಉದ್ಯೋಗದಲ್ಲಿ ಟೆನ್ಷನ್ಗಳನ್ನು ಕೊಡ್ತಾ ಬರ್ತಾನೆ ಶನಿ. ಅದೇ ರೀತಿ ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು ಅಥವಾ ಧನ ವ್ಯಯ ಆಗುವಂತಹ ಸಂದರ್ಭಗಳನ್ನು ಕೊಡ್ತಾನೆ. ಅವನ ದೃಷ್ಟಿ ಅನ್ನುವಂಥದ್ದು ಪಂಚಮದ ಮೇಲೆ ಬಿದ್ದಾಗ ಮಕ್ಕಳಿಗೆ ಅಭಿವೃದ್ಧಿ ಅಥವಾ ವಿದ್ಯೆ, ಪ್ರಮೋಷನ್ಗಳು, ಉದ್ಯೋಗ ಕ್ಷೇತ್ರ ಅಥವಾ ವಿವಾಹ ಇಂಥದ್ದನ್ನು ವಿಳಂಬ ಮಾಡೋದು, ಈ 3 ಕ್ಷೇತ್ರಗಳಿಗೆ ಶನಿ ಅಷ್ಟಮದಲ್ಲಿರುವಂಥದ್ದು ನೇರವಾಗಿ ಸಂಬಂಧಪಟ್ಟಿರುತ್ತೆ. ಈಗ ಅವೆಲ್ಲವೂ ಕೂಡ ಗುರುದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಪರಿಹಾರ ಆಗೋದಕ್ಕೆ ಕಾರಣ ಆಗುತ್ತೆ. ಆದರೆ ಗುರು ವ್ಯಯದಲ್ಲಿದ್ದಾಗ ಮೋಕ್ಷಸ್ಥಾನ ಅಂತ ಹೇಳ್ತೇವೆ, ಅಂದರೆ ಪುಣ್ಯಸ್ಥಾನ ಕೂಡ. ಗುರುತರವಾದ ಕರ್ಮಗಳನ್ನು ಮಾಡಿದರೆ, ಅಂದರೆ ಧರ್ಮ ಕಾರ್ಯಗಳು, ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು ಗುರುವಿಗೆ ಬಲವನ್ನು ಹೆಚ್ಚಿಸಲಿಕ್ಕೆ ಕಾರಣ ಆಗುತ್ತೆ. ಸೊ ಈ ಕ್ಷೇತ್ರಗಳಿಗೆ ಸಂಬಂಧಪಡುವಂಥದ್ದು ಅಂದರೆ ಉದ್ಯೋಗ, ಮಕ್ಕಳ ಅಭಿವೃದ್ಧಿ, ವಿವಾಹ, ಸಂತಾನ, ಈ ವಿಚಾರಗಳಿಗೆ ಈ ಪರಿಹಾರಗಳು ತುಂಬ ಉತ್ತಮವಾದಂತಹ ಒಂದು ಪರಿಹಾರವನ್ನು ಖಂಡಿತವಾಗ್ಲೂ ಕೊಡುತ್ತೆ. 9ನೇ ಮನೆಯಲ್ಲಿ ಕುಜನ ಸಂಚಾರ ಈ ತಿಂಗಳ 20ರ ತನಕ ನಡೆಯುತ್ತೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ, ಪಿತ್ರಾರ್ಜಿತ ಆಸ್ತಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿ, ಇದೆಲ್ಲದೂ ಕೂಡ ಸಿಂಹರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ಈ ಮಾಸ ಆ ವಿಚಾರಗಳಿಗೆ ಖಂಡಿತ ಅನುಕೂಲವಾದಂಥದ್ದು. ಕರ್ಮ ಉದ್ಯೋಗದಲ್ಲಿ ಸಿಂಹರಾಶಿಯವರಿಗೆ ಒಂದು ಉತ್ತಮವಾದಂತಹ ಪರಿವರ್ತನೆ ಸಿಗುವಂತಹ ಮಾಸ ಇದು. ಸೊ ಉದ್ಯೋಗ ಕ್ಷೇತ್ರದ ಬಗ್ಗೆ ಯಾವುದೇ ತೀರ್ಮಾನಗಳಿದ್ದರೆ ಅಥವಾ ಪರಿವರ್ತನೆ, ಪ್ರಮೋಷನ್ ಯಾವುದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೂ ಕೂಡ ಖಂಡಿತ ಅನುಕೂಲ ಆಗುತ್ತೆ. 1-1.5 ತಿಂಗಳ ಕಾಲ ಸಿಂಹರಾಶಿಯವರಿಗೆ ಉದ್ಯೋಗದಲ್ಲಿ ಏನಾದರೂ ಅನುಕೂಲಗಳಾಗುವಂತಹ ಸಮಯ ಆಗಿರುತ್ತೆ. ಯಾವುದೇ ಅವಕಾಶಗಳು ಬಂದರೂ ಕೂಡ ಅಕ್ಸೆಪ್ಟ್ ಮಾಡ್ಕೋಬೋದು, ಖಂಡಿತ ಒಳ್ಳೆಯದಾಗತ್ತೆ. ಏಕಾದಶ ಲಾಭಸ್ಥಾನಾಧಿಪತಿ ಶುಕ್ರ ವ್ಯಯಭಾವಕ್ಕೆ ಬರ್ತಾನೆ ಜೂನ್ 8ರ ನಂತರ. ಸೊ ಪರಿಶ್ರಮ ಜಾಸ್ತಿ ಇರುತ್ತೆ, ಲಾಭ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಏನೇ ಇದ್ದರೂ ಒಂದು ಸ್ಥಿರತೆ ಅನ್ನುವಂಥದ್ದು ಉದ್ಯೋಗ ಕ್ಷೇತ್ರದಲ್ಲಿ ಮೂಡುತ್ತೆ ಸಿಂಹರಾಶಿಯವರಿಗೆ. ಲಾಭಾಧಿಪತಿ ಬುಧನು ಕೂಡ ಈ ತಿಂಗಳ 22ನೇ ತಾರೀಕಿನಿಂದ ಲಾಭಸ್ಥಾನದಲ್ಲೇ ಇರ್ತಾನೆ, ಖಂಡಿತ ಅನುಕೂಲಗಳನ್ನು ಕೊಡ್ತಾನೆ ಸಿಂಹರಾಶಿಯವರಿಗೆ. ಇನ್ನು ವ್ಯಯಭಾವದಲ್ಲಿ ಗುರು ಮತ್ತು ಶುಕ್ರರ ಸಂಚಾರ ಆಗುವಂಥದ್ದು, ಯಾವುದಾದ್ರೂ ತೀರ್ಥಕ್ಷೇತ್ರದ ದರ್ಶನ ಮಾಡಿದರೆ ಖಂಡಿತ ಅನುಕೂಲಗಳನ್ನು ನೋಡ್ತೀರಾ. ಒಡ ಹುಟ್ಟುಗಳಿಂದ ತುಂಬ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಒಬ್ಬರಿಂದ ಒಬ್ಬರಿಗೆ ಏನಾದರೂ ಸಹಾಯ ಮಾಡುವಂತಹ ಮಾಸ ಇದಾಗಿರುತ್ತೆ. ಇದು ದೀರ್ಘಕಾಲದಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟನ್ನು ಕೊಡುತ್ತೆ ಸಿಂಹರಾಶಿಯವರಿಗೆ. ಸೊ ಯಾವುದೇ ಸಮಸ್ಯೆಗಳಿಲ್ಲ. ಗುರು ಪರಿವರ್ತನೆ ಆದರೂ ಕೂಡ ಸಿಂಹರಾಶಿಯವರು ಅನುಕೂಲಗಳನ್ನೇ ನೋಡ್ತೀರಾ. 1-2-3 ಕ್ಷೇತ್ರಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಉದ್ಯೋಗದಲ್ಲಿ ಏನಾದರೂ ನಿಮಗೆ ಪರಿವರ್ತನೆಯ ಅಪೇಕ್ಷೆಗಳಿದ್ದರೆ ಖಂಡಿತ ಜೂನ್ 1ನೇ ತಾರೀಕಿನಿಂದ ಆಲ್ಮೋಸ್ಟ್ 1.5 ತಿಂಗಳು 2 ತಿಂಗಳ ಕಾಲ ಉದ್ಯೋಗದಲ್ಲಿ ಏನಾದರೂ ಒಂದು ಅನುಕೂಲದ ಸ್ಥಿತಿಗಳನ್ನು ಕಾಣೋದಕ್ಕೆ ಅವಕಾಶ ಇದೆ.
ಸಿಂಹರಾಶಿಯವರು ಖಂಡಿತ ಪ್ರಯತ್ನ ಮಾಡಿ. ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಖಂಡಿತವಾಗಲೂ ಒಂದು ಒಳ್ಳೆಯ ಸಮಯ. ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ಉದ್ಯೋಗ ಆಗಿರ್ಬೋದು, ಅಥವಾ ವೈವಾಹಿಕ ಜೀವನದ ವಿಚಾರಗಳಾಗಿರ್ಬೋದು, ಸಿಂಹರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ಇದರ ಬಗ್ಗೆ, ಈ ವಿಚಾರಗಳ ಬಗ್ಗೆ ಈಗ ಪ್ರಯತ್ನಗಳನ್ನು ಜಾಸ್ತಿ ಮಾಡಿದರೆ ತುಂಬ ಸಮಯದಿಂದ ಡಿಲೇ ಆಗ್ತಾ ಇರುವಂಥದ್ದು ಈಗ ಪರಿಹಾರ ಆಗುತ್ತೆ. ಸೊ ಸಿಂಹರಾಶಿಯವರಿಗೆ ಕೇವಲ ಒಂದೇ ಒಂದು ಅವಶ್ಯಕತೆ ಇರುವಂಥದ್ದು, ಜೂನ್ 20ರ ನಂತರ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಸೂಕ್ತ. ಅದಕ್ಕೆ ಗಣಪತಿಯ ಆರಾಧನೆ ಮಾಡುವಂಥದ್ದು, ಗಣಪತಿಯ ದರ್ಶನ ಮಾಡುವಂಥದ್ದು ತುಂಬ ಶುಭ ಆಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.